ಬಂದವ್ರು ನೋಡು, ಅವರು ನಮ್ಮೂರಿಗೆ ಬಂದಿರೋ ಟೀಚರ್ ಅಂತೆ. ಅವ್ರ ಜೊತೆಗೆ ಅವ್ರ ಮಗಳು ಬಂದವಳಿ, ಡಿಗ್ರಿ ಮುಗಿಸಿ ಕೆಲಸ ಆಗಿದಂತೆ. ನೀನು ಸುಪುತ್ರಕ್ಕಿನ್ನ ಬೆಳಕಾಗಿಲ್ಲ ಅಂತೇನೋ? ಸೂರ್ಯನ ಎತ್ತ ಮೇಲೆ ಬರೋರ್ಗು ಹಂಗೆ ಬೆಳಕಾಗಲ್ಲ. ಚಂದು, ಒಂದು ಜಗ್ ನೀರು ಎತ್ಕೊಂಡಾಗ ಅವ್ನ ತಲೆ ಮೇಲೆ ಸುತ್ಬಿಟ್ ಬಾ, ಹೇಳ್ತೀನಿ. ರಾತ್ರಿ ಎಲ್ಲ ಕೂತ್ಕೊಂಡು ಮೊಬೈಲ್ಗೆ ನೋಡೋದಾ? ದೊಡಪ್ಪ ಅವ್ನು ಇನ್ನೇತಿಲ್ಲೇನೋ? ನಿಮ್ಮಿಬ್ಬರ್ಗೂ ಊರು ಉದ್ಧಾರ ಮಾಡೋ ಕೆಲಸ ಏನಪ್ಪ? ಮ್ಯಾಲೆ ಬಿದ್ದಂದವ್ ನೋಡು. ಚಂದು ಬಾಯಿಲಿ ಬನ್ನಿ. ದೊಡಪ್ಪ ವಾಲಿಬಾಲ್ ಆಡಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕಿಂತ ದೊಡ್ಡ ಕೆಲಸ ಏನು ಮಾಡಿದಿರಿ ಹೇಳಿ ನೀವು? ಡಿಗ್ರಿ ಮುಗಿಸಿ ಡಿಗ್ರಿ ಮ್ಯಾಗ ಕೆಲ್ಸಕ್ಕೆ ಹೋಗೋಕ್ಕಾಗಿಲ್ಲ, ಮುದುಗ್ಲಾಗ ಫೋಟೋಗಳು ತಗೊಂಡಿರಿ. ಈ ನಡು ಮುದುಗ್ಲಿಗೆ ಹೋಗೋಕ್ಕೂ ದಿಗ್ಲಾಗ್ಬಿಟ್ಟದೆ. ಯಾರನ್ನ ನಿನ್ನ ಮಗನ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಮುದುಗ್ಲಾಗ ಫೋಟೋ ತೆಗಿತಾನೆ ಅಂತ ಹೇಳ್ಯಾ? ಹೇಳು, ಎಲ್ಲ ನಮ್ಮ ಗ್ರಾಚಾರ. ಅಣ್ಣ ಇಂದ ಮ್ಯಾಲ್ ಬಿದ್ದಂದವ್ ನೋಡು. ಹಂಗೆ ಊಟನ ಅಲ್ಕೆ ಕಳಿಸ್ಬಿಡ್ರಿ, ಅಲ್ಲೇ ತಿನ್ನಂದಿರ್ಲಿ. ಒತ್ತಿನೊತ್ತಿನೇ ಅವನ್ನ ಬೈಯಲ್ಲ ಅಂದ್ರೆ ನಿಮ್ಕ ತಿಂದಿದ್ದು ಜೀರ್ಣ ಆಗಲ್ಲ ಅನಿಸ್ತದೆ. ನಾನು ತೋಟಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಲೇ ಎದ್ದಾಳ ಲೇ. ಏನೇ ಮನೆ ಆಂಟಿ ಬಂದ್ರು. ಏ ಚಂದು, ಸ್ಟವ್ ಮ್ಯಾಗ ಟೀ ಇಕ್ಕಿದ್ನಿ, ಆಂಟಿ ಕೆತ್ತೆ ಬಂದು ಕೊಡೆ. ಸರಿ ನಿಮ್ಕ ಈ ಊರು ಮನೆ ಎಲ್ಲ ಇಡಿಸ್ತಾ? ಹಾಂ, ನಂಗೆ ಹಳ್ಳಿ ಅಂದರೆ ಇಷ್ಟ. ಆಂಟಿ ಟೀ ತಗೊಳ್ಳಿ. ಥ್ಯಾಂಕ್ ಯು ಪುಟ್ಟ. ಇರಲಿ. ಏನೂ ಇಲ್ಲ, ಮಗಳು ಕುರುಡುಮಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ಲು. ಬಸ್ ಎಷ್ಟೊತ್ತಿಗಿದೆ? ಓ, ಈ ಟೈಮ್ನಾಗ ಯಾವುದು ಬಸ್ಗಳಿಲ್ಲೇ? ನನ್ನ ಮಗನೇ ಕರ್ಕೊಂಡು ಹೋಗಿ ಬರ್ತಾನೆ. ಏ ಚಂದು, ನಿಮ್ಮ ಅಣ್ಣನ ಕರ್ದಂಬ ಹೋಗ. ಹೌದು, ನಿಮ್ಮ ಮಗ ಏನು ಮಾಡ್ತಾ ಇದ್ದಾನೆ? ಅವನು ಡಿಗ್ರಿ ಮಾಡ್ಕೊಂಡವನೇ, ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಿ ಓದ್ತಾನೆ. ಹೌದಾ? ಏನ ಹೊತ್ತಿನ ಬಂದ್ಬಿಟ್ಟಿದ್ದೆ? ಟೂರ್ಮಂಕ 2,000 ರೂಪಾಯಿ ದುಡ್ಡು ಕಟ್ಟಿದ್ದೀನಪ್ಪ. ಐಕ್ಲಿಕ್ಕೆಲ್ಲ ಹೇಳಿದ್ದೆ. ಅಣ್ಣ, ಮ್ಯಾಗ್ ಮನಿಗೆ ಬಾಡಿಗೆ ಬಂದಿಲ್ಲ. ಆ ಹುಡ್ಗಿನ್ ಕರ್ದಂತ ಕುಡ್ಮಾಲ್ಕೋಬೇಕಂತ ಅಮ್ಮನ್ ಕರಿತಾವಳು ಬಿರ್ನಾ ಅಂತ. ಬಾ ಬನ್ನಿ ನಡಿ. ಲೇ ಟೂರ್ನಮೆಂಟು ನೀನು ಯಾಕೆ ತಲೆ ಕೆಡ್ಸಂತೀಯ? ಮನೆಗೇನೋ ಒಂದು ಹೇಳ್ಬಿಡ್ತೀಂಗೇನೆ. ಇವಾಗ ನೀವು ಕೆಲಸ ಮಾಡುವ, ಫಸ್ಟು ಬಾಯಿ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹಂಗೆ ಹೋಗೋಣ. ಕಣ್ಣಾರೆ ಮನಸಾರೆ ಮರುಳಾದೆ ನಾನು ನಿನಗೆ, ಮಿಂಚಂತೆ ಈ ಎದೆಯಲ್ಲೇ ಬಂದ್ಯಲ್ಲೇ ನೀನ್ಯಾರೇ? ಮನಸಾರೆ ಮನಸಾರೆ ನಾನಿನ್ನೆ ಕಂಡೆ ತಾರೆ, ಜಲ್ಲೆನುತ ಸವಿಧಾರೆ ಹರಿಸುವಳೆ ನೀ ಬಾರೆ. ಉಸಿರಾದೆ ಉಸಿರಾದೆ ನೀ ನನಗೆ ವರವೂ ಅದೇ, ಘಮ್ಮೆಂದು ಕಂಪಿಸುವ ಸೌರಭವೂ ನೀನಾದೆ. ಮಾತು ಮರೆತು ಹೋಯ್ತು ನಿನ್ನನ್ನು ಕಂಡೆ, ಮನಸ್ಸಲೀಗ ಏನು ಆಯ್ತು ಸರಿತಾನೆ. ನಾನು ನೀನು ಒಳ್ಳೆ ಜೋಡಿಯಲ್ವೇ? ಕನಸಲಿ ಕಂಡ ಸೊಗಸು ಹಿಂದೆ ನನಸಾಯ್ತೆ. ನೀನ್ಯಾರೇ ಬಳಿ ಬಾರೆ, ಕೃಪೆ ತೋರೆ ಧ್ರುವ ತಾರೆ. ನೀನ್ಯಾರೇ ಓ ಬಾಲೆ
ನಿಂಗೆ ಫೋಟೋಗ್ರಫಿ ಅಂದರೆ ಇಷ್ಟ ಅಲ್ವಾ? ಬರೀ ಇಷ್ಟ ಅಲ್ಲ, ಹುಚ್ಚು. ಆದರೆ ನೀವು ಅಪ್ಪಂಗೆ ಇಷ್ಟ ಅಲ್ವಲ್ಲ? ಅವ್ರಿಗೆ ಫೋಟೋಗ್ರಫಿದಾಗ ದುಡ್ಡು ರೆಸ್ಪೆಕ್ಟ್ ಇಲ್ಲ ಅಂತ ಒಪಿನಿಯನು. ಆದರೆ ಮನಿಕ್ಕಿಂತ ಮನ್ಸಿಗಿಷ್ಟ ಆಗಿದ್ದು ಮಾಡೋದ್ರಾಗ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ. ಅಲ್ಲಿ ಮೀನು ಹಿಡಿತಾ ಇದ್ದಾರಲ್ಲ? ಕಪ್ಪಿಗಳು ಹಿಡಿತಾವ್ರೆ. ಅಣ್ಣ ಪೋಸ್ಟ್ ಏನಂತಿದೆ ಹೆಸರು? ಪವಿತ್ರ ಅನ್ನೋ ಹೆಸರಲ್ಲಿ ಬಂದಿದೆ. ನಮ್ಮವ್ರಿಗೆ ಕೊಡಿ. ಏನಾಗ್ಬೇಕು ನಿಮಗೆ? ವೈಫ್. ಮದುವೆ ಆದಂಗೆ ಅನಿಸ್ತಿಲ್ಲ, ವೈಫ್ ಅಂತೀರಾ? ಬೋರ್ಡು ಕಲಂಗರ ಹಾಕೊಂಡು ಓಡಾಡಲ್ಲ. ಇಂದ ಸಾಯಂಕಾಲ ನಿಂಗೆ ಯಾವುದೋ ಪೋಸ್ಟ್ ಬಂದದು. ಓ ಇದಾ? ಏನ್ರದ್ದು? ನಂಗೆ ಚೆನ್ನೈಯಲ್ಲಿ ಜಾಬ್ ಆಯ್ತಲ್ಲ, ಅದ್ರ ಆಫರ್ ಲೆಟರ್. ಅಂದರೆ ಇವಾಗ ಚೆನ್ನೈಗೆ ಹೋಗ್ಬೇಕಾ? ಹೋಗೋದೇನು, ಅಲ್ಲೇ ಸೆಟ್ಲ್ ಆಗಬೇಕು. ಇನ್ನೆರಡು ವರ್ಷ ಅಮ್ಮನೂ ಕೂಡ ಅಲ್ಲೇ ಕರ್ಸ್ಕೊಬಿಡ್ತೀನಿ. ನಾನು ಅಮ್ಮ ಚೆನ್ನೈಯಲ್ಲಿ. ಚೆನ್ನಾಗಿರುತ್ತಲ್ಲ? ನಾನು ಬ್ಯಾಗ್ ಪ್ಯಾಕ್ ಮಾಡಬೇಕು, ಹೋಗ್ತೀನಿ. ಮಳೆ ಬಂತು, ಎದ್ದೋಳು ಮಚ್ಚ. ಕ್ಯಾಮ್ರಾ ಎಲ್ಲ ಆಯ್ತು. ನೀವಾ? ಲೈ ಮಚ್ಚ ಎದ್ದೋಳು. ಚೆನ್ನೈಗೆ ಹೋಗ್ಬೇಕಾಗಿರೋ ಟ್ರೈನು ಇಲ್ಲಿಗೆ ಯಾಕೆ ಬಂದದ? ಮಿಂಚೊಂದು ಗರಿಬಿಚ್ಚಿ ಮುಗಿಲಿಗೆ ಗುರಿಗಿಟ್ಟು ಸೇರುವ ತಬಕ ಸಡಿಲೊಂದು ಎದೆಯೊಳಗೆ ಮಿಡಿಯುತ್ತಾ ಒಲವನ್ನು ಸೇರುವ ತನಕ ಮಳೆ ಬಿಲ್ಲು ಮೋಡಕ್ಕೆ ಜೊತೆಯಾಗಿ ಸೊಗಸಾಗಿ ಕೂಡುವ ತಬಕ ನಾನಂತೂ ನಿನ್ನೊಳಗೆ ಬೆರೆತೋದೆ ಚೆಲುವೆ ಒಲವೇ ಮನವೇ. ಎಲ್ಲರೂ ರೋಸ್ ಕೊಟ್ಟು ಪ್ರಪೋಸ್ ಮಾಡಿದ್ರೆ ನೀನೇನು ತಾವ್ರೆ ಹೂವ? ಹುಡುಗರು ರೋಸ್ ಕೊಟ್ಟು ಪ್ರಪೋಸ್ ಮಾಡಿದ್ರೆ ಹುಡುಗಿರು ತಲೆಯಲ್ಲಿ ಇಟ್ಕೋತಾರೆ. ಹುಡುಗಿರು ರೋಸ್ ಕೊಟ್ಟು ಪ್ರಪೋಸ್ ಮಾಡಿದ್ರೆ ಹುಡುಗರು ಏನು ತಲೆಗಿಡಲ್ಲಲ್ಲ. ಈಗ ನಾನು ಯಾವ ಹೂ ಕೊಟ್ರೇನು ಏನೋ ಡಿಫ್ರೆಂಟ್ ಆಗಿರಲಿ ಅಂತ ತಾವ್ರೆ ಹೂವು. ಸದ್ಯ ದಾಸವಾಳ ಕಿವಿಗಿಟ್ಟು ಪ್ರಪೋಸ್ ಮಾಡಲಿಲ್ಲ ನೀನು. ಇಷ್ಟಕ್ಕೂ ನೀವು ಹುಡುಗಿರು ಯಾಕೆ ಇಷ್ಟು ಹೇಳೋದಕ್ಕೆ ಅಷ್ಟು ಡ್ರಾಮಾ ಮಾಡ್ತೀರಾ? ಇನ್ನೇನು ನೀನು ಪ್ರಪೋಸ್ ಮಾಡ್ತೀಯ ಅಂತ ಇನ್ನೂ ಎಷ್ಟು ದಿನ ಕಾಯೋದು ನಾನು? ಅಪೋಸ್ ಮೇಲಿದ್ರೆ ವೈಫ್ ಅಂದೆ.
ನನ್ನ ಹತ್ರ ವೈಫ್ ಆಗು ಅಂತ ಕೇಳಕ್ಕೆ ಏನು ದೊಡ್ಡರೋಗ ನಿನಗೆ? ದೂರ ಹೋಗ್ತಿದ್ದೀನಿ ಅಂತ ಹೇಳಿದ್ರು ಪ್ರಪೋಸ್ ಮಾಡ್ತೀಯ ಅನ್ಕೊಂಡ್ರೆ ಇಲ್ಲಿ ಕುಡ್ಬಿಟ್ಟು ಮಲ್ಕೊಂಡಿದ್ಯಾ? ಹೇಯ್ ಮಜಾ, ನಾ ಇಬ್ರದ್ದು ಒಂದು ಫೋಟೋ ತೆಗಿಯ. ಯಾರೇ ಯಾರೇ ಈ ಮನಸ್ಸನ್ನೇ ಕದ್ದವಳೆ ಯಾರೇ ತಾರೆ ತಾರೆ ಪ್ರೀತಿಯ ತಾರೆ ಬಾರೆ ಬಾರೆ ನನ್ನ ಎದೆಯಾಳಕ್ಕೆ ಬಾರೆ ಒಲವೇ ತೋರೆ ನೀರೇ ಮಂದಾರೆ ಹುಡುಗನ ಸ್ಟೇಟಸ್ ನೋಡಿ ಲವ್ ಮಾಡೋ ಸಮಾಜದಾಗ ಅವ್ನು ಸಕ್ಸಸ್ ಜರ್ನಿಯಲ್ಲಿರೋ ಸ್ಟ್ರಗಲ್ಸಾಗೂ ಜೊತೆಗಿರ್ತೀನಿ ಅನ್ನೋ ಹುಡುಗಿರೋ ತುಂಬ ಕಮ್ಮಿ. ಅಂಥ ಹುಡುಗಿರಾಗ ನಮ್ಮ ಹುಡುಗಿನೂ ಒಬ್ಳು. ಎಷ್ಟು ಲಕ್ಕಿ ಅಲ್ಲ ನಾನು.